ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇವತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಹತ್ವದ ದಿನ. ದೇಶದಲ್ಲಿ 3 ರಾಜ್ಯಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಅದು ಅಸ್ಸಾಂ, ಪುದುಚೇರಿ ಮತ್ತು ಕೇರಳದಲ್ಲಿ. ಇದಲ್ಲದೆ ರಾಜ್ಯದಲ್ಲೂ ಕೂಡ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಅಂದರೆ ಬೈ ಎಲೆಕ್ಷನ್ ನಡೀತಾ ಇದೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ಹಾಗಾಗಿ ಈಗ ಆಡಳಿತ ಪಕ್ಷ ಆಗಿರ್ತಕ್ಕಂಥ, ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಮತ್ತು ವಿಪಕ್ಷವಾಗಿರ್ತಕ್ಕಂಥ JDS ಮತ್ತು BJPಯ ಮೈತ್ರಿಗೆ ಇದು ಒಂದು ರೀತಿಯ ಅಗ್ನಿ ಪರೀಕ್ಷೆ. ಅಲ್ಲಿ ಕೇಂದ್ರದಲ್ಲೂ ಕೂಡ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಮತ್ತು ಆಡಳಿತ ಪಕ್ಷವಾಗಿರ್ತಕ್ಕಂಥ BJPಗೆ ಅಗ್ನಿ ಪರೀಕ್ಷೆ. ನಾವು ಕರ್ನಾಟಕ ರಾಜ್ಯವನ್ನೇ ಕಾನ್ಸಂಟ್ರೇಟ್ ಮಾಡೋದಾದರೆ ಕಳೆದ 1 ತಿಂಗಳಿನಿಂದ ಒಂದು ರೀತಿಯ ಜ್ವರದ ಥರ ಏರಿದ್ದಂತಹ ಈ 2 ಕ್ಷೇತ್ರಗಳ ಚುನಾವಣಾ ಎಫೆಕ್ಟ್ ಏನು? ರಾಜ್ಯದ ಮತದಾರ, 2 ಕ್ಷೇತ್ರಗಳ ಮತದಾರ ಕಾಂಗ್ರೆಸ್ ಪಕ್ಷಕ್ಕೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಜೈಯನ್ನ ಅಥವಾ ವಿಪಕ್ಷಗಳಿಗೆ ಜೈಯನ್ನ? ಎಲ್ಲದಕ್ಕಿಂತ ಪ್ರಮುಖವಾಗಿ JDS ಮತ್ತು BJPಯ ಮೈತ್ರಿಯ ಕಥೆ ಏನು ಅನ್ನೋದ್ರ ಕುರಿತಂತೆ ನಾನಿವತ್ತು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಿರೀಕ್ಷೆಯಂತೆ ಇವತ್ತು ಮತದಾನ, ನಿರೀಕ್ಷೆಯಂತೆ ಇವತ್ತು ಚುನಾವಣೆ. 2 ಕ್ಷೇತ್ರಗಳಿಗೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಏನು ನಡೆದಿತ್ತು ಅಲ್ಲಿ ದೊಡ್ಡ ಮಟ್ಟದ ಚುನಾವಣಾ ಪ್ರಚಾರ, ಆರೋಪ ಪ್ರತ್ಯಾರೋಪಗಳು, ಏಟು ಎದುರೇಟುಗಳು, ಮಾತು ಪ್ರತಿಮಾತುಗಳು, ಆರೋಪಗಳು, ಇವೆಲ್ಲವಕ್ಕೂ ಕೂಡ ಇವತ್ತು ಉತ್ತರ ಸಿಗುವಂಥ ದಿನ. ಈಗಾಗಲೇ ಮತದಾನ ಶುರುವಾಗ್ಬಿಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ಜನಬೆಂಬಲ ಕೂಡ ಎದ್ದು ಬರ್ತಾ ಇದೆ. ಈ ಕುರಿತಂತೆ ಈಗಾಗಲೇ ಬಹಳಷ್ಟು ನಿರೀಕ್ಷೆಗಳು, ಪ್ರಶ್ನೆಗಳು ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ಆಡಳಿತ ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ 2 ಕ್ಷೇತ್ರಗಳಲ್ಲಿ ಮತದಾರ ಜೈ ಅಂತಾನ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿದಲ್ಲ, ಪಂಚ ಗ್ಯಾರಂಟಿಗಳು, ಅದಕ್ಕೆ ಕೈ ಹಿಡಿತಾನ ಅಥವಾ ಈ ಗ್ಯಾರಂಟಿಗಳು ನನಗೆ ರೀಚೇ ಆಗಲಿಲ್ಲ ಅನ್ನೋ ಅರ್ಥದಲ್ಲಿ ಕೈ ಬಿಡ್ತಾನ ಅನ್ನುವಂಥದ್ದು. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಲವಾರು ಯೋಜನೆಗಳನ್ನು, ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡಿದೆ. ಆ ಜನಪರ ಕಾರ್ಯಕ್ರಮಗಳಿಗೆ ಮತದಾರರು ಹೌದು ಅಸ್ತು ಅಂತಾರ ಅನ್ನುವಂಥ ಪ್ರಶ್ನೆ, ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಅದ್ರ ಜೊತೆಗೆ ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಎದ್ದಿರ್ತಕ್ಕಂಥ ಬಂಡಾಯ ಇದೆಯಲ್ಲ, ಅಲ್ಪಸಂಖ್ಯಾತ ಮತದಾರರು ಮತ್ತು ಅಲ್ಪಸಂಖ್ಯಾತ ನಾಯಕರ ಬಂಡಾಯ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಸಿಗೆ ಹೊಡೆತ ಕೊಡಲಿದೆ ಮತ್ತು BJPಗೆ ಎಷ್ಟು ಮಟ್ಟಿಗೆ ಅದು ಸಪೋರ್ಟ್ ಆಗಲಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಬೇಕಿದೆ. ಇದರ ಜೊತೆಗೆ ಬಾಗಲಕೋಟೆಯಲ್ಲೂ ಕೂಡ ಈಗಾಗಲೇ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಶಾಸಕರ ಒಂದು ಮಗನಿಗೆ ಈಗ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು, ಅವರು ಚುನಾವಣೆಯಲ್ಲಿರ್ತಕ್ಕಂಥದ್ದು. ಅನುಕಂಪದ ಅಲೆ ಏನಾದರೂ ವರ್ಕೌಟ್ ಆಗ್ತಿದೆಯಾ ಅಥವಾ ವೀರಣ್ಣ ಚರಂತಿಮಠ ಅವರಿಗೆ ಲಿಂಗಾಯತ ಲಾಬಿ ಅಥವಾ ಹಿಂದುತ್ವದ ಮತಗಳು ಅಥವಾ BJPಯ ಪ್ರಭಾವ ಪರಿಣಾಮ ಹೆಚ್ಚಾಗ್ತಿದೆಯಾ ಅನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ಈಗ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು, ಕಾಂಗ್ರೆಸ್ ಅಂತೂ ಆಡಳಿತಾರೂಢ ಪಾರ್ಟಿ ಇದೆ ಬಿಡಿ, ಅದರ ಹೊರತಾಗಿ JDS ಮತ್ತು BJPಯ ಮೈತ್ರಿ ಇದೆಯಲ್ಲ, ಈ ಮೈತ್ರಿಯ ಕಥೆ ಏನಾಗುತ್ತೆ ಅನ್ನುವಂಥದ್ದೇ ಈ ಒಂದು ಉಪಚುನಾವಣಾ ಉಪಕದನದ ಪ್ರಮುಖ ಪ್ರಶ್ನೆಯಾಗಿರ್ತಕ್ಕಂಥದ್ದು. ನೋಡಿ, ಈಗಾಗಲೇ ತಾನೇ ಏಕಮಾದ್ವಿತೀಯ ಅನ್ನೋ ರೀತಿಯಲ್ಲಿ BJP ಕಳೆದ 1 ತಿಂಗಳಿನಿಂದ ಸೆಲ್ಫ್ ಡಿಸಿಷನ್ನ ತೆಗೆದುಕೊಂಡು ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಚುನಾವಣೆ ಪ್ರಚಾರ, ಅಭ್ಯರ್ಥಿ ಆಯ್ಕೆ ಎಲ್ಲವನ್ನೂ ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಮೈತ್ರಿಗೆ ಗಂಟು ಬಿದ್ದು JDSನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಚುನಾವಣಾ ಪ್ರಚಾರಕ್ಕೆ ಕರೆಸಿದ್ರು BJPಯವರು ಅಲ್ವಾ. ದಾವಣಗೆರೆಯಲ್ಲೂ ಕೂಡ 2 ದಿನ, ನಂತರ ಬಾಗಲಕೋಟೆಯಲ್ಲೂ ಕೂಡ 1-2 ದಿನ ಮಾಡೋ ಚುನಾವಣಾ ಪ್ರಚಾರವನ್ನು ಮಾಡಿ ಕುಮಾರಸ್ವಾಮಿ ಹೊರಟು ಬಿಟ್ಟರು. ಆ ಪ್ರಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ತಮ್ಮ JDS ಪಕ್ಷದ ಸಾಧನೆಗಳನ್ನು ಮತ್ತು ತಾವು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ ಸಾಧನೆಗಳನ್ನು ಮತ್ತು ಜನ ಯಾಕೆ ನಮ್ಮನ್ನು ಪುರಸ್ಕರಿಸ್ತಿಲ್ಲ ಅನ್ನುವಂಥ ನೋವನ್ನೇ ಕುಮಾರಸ್ವಾಮಿ ತೋಡಿಕೊಂಡ್ರೆ ವಿನಃ BJP ಪಕ್ಷದ ಅಭ್ಯರ್ಥಿಗೆ ಮತ ಕೊಡಿ ಅನ್ನುವಂಥ ದೊಡ್ಡ ಮಟ್ಟದ ಮತಕೋರಿಕೆ ಅಲ್ಲಿ ಕಂಡು ಬರಲಿಲ್ಲ. ಏನೇ ಹೌ, ಈಗ BJP ಮತ್ತು JDS ಒಂದು ರೀತಿಯ ಪರೀಕ್ಷೆ ಅಂದರೆ ಅವರ ಮೈತ್ರಿಯ ಪರೀಕ್ಷೆಯ ಕಾಲಘಟ್ಟದಲ್ಲಿದ್ದಾರೆ. ಈಗ ಒಂದು ವೇಳೆ ಇವತ್ತು ನಡೀತಾ ಇರತಕ್ಕಂಥ ಈ ಚುನಾವಣೆ ಇದೆಯಲ್ಲ, ಇದು ನಿಜವಾಗ್ಲೂ BJPಗೆ ಅನುಕೂಲಕರವಾಗಿ BJP ಅಭ್ಯರ್ಥಿಗಳು ಗೆದ್ದಿದ್ದೇ ಆದರೆ ಅದು ಮೈತ್ರಿ ಇನ್ನಷ್ಟು ಗಟ್ಟಿಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಂದು ವೇಳೆ ಬೇರೆ 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 ಕಾರಣಗಳಿಗಾಗಿ ಮೈತ್ರಿ ಏನಾದರೂ ಅಂದರೆ BJP ಅಭ್ಯರ್ಥಿಗಳು ಸೋತು ಹೋಗ್ಬಿಟ್ರೆ ಮೈತ್ರಿಯಲ್ಲಿ ಮತ್ತೆ ಬಿರುಕು ಮೂಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಯಾಕಂದರೆ ನೋಡಿ, ಈಗಾಗಲೇ JDSನ ಅವಶ್ಯಕತೆ ನಮಗಿಲ್ಲ ಅನ್ನುವಂಥ ಮಾತನ್ನು ಹಲವಾರು ಬಾರಿ BJPಯ ನಾಯಕರು ಪುನರಾವರ್ತನೆ ಮಾಡ್ತಾನೆ ಬರ್ತಿದ್ದಾರೆ. ಆ ರೀತಿಯ
ಒಂದು ಪ್ರವೃತ್ತಿ ಮತ್ತು ಪ್ರತಿಕ್ರಿಯೆ ತೋರಿಸ್ತಾನೆ ಬರ್ತಾ ಇದ್ದಾರೆ. ನೋಡಿ, ಈ ಒಂದು ಉಪಚುನಾವಣೆಗೆ ದೇವೇಗೌಡರು ಒಂದು ದಿನಾನೂ ಬರಲಿಲ್ಲ. ಅಟ್ಲೀಸ್ಟ್ ಈ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕಿ ಅನ್ನುವಂಥ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ JDSನ ರಾಷ್ಟ್ರೀಯ ಅಧ್ಯಕ್ಷರು ಮಾಡಲಿಲ್ಲ. ಕುಮಾರಸ್ವಾಮಿ ಬಿಟ್ಟರೆ ಇನ್ಯಾರೂ ಅತ್ತ ಕಡೆ ತಲೆ ಹಾಕಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಬರಲಿಲ್ಲ, HD ರೇವಣ್ಣ ಬರಲಿಲ್ಲ, JDSನ ಇತರೆ ಶಾಸಕರು ಯಾರು ಕೂಡ ಬರಲಿಲ್ಲ ಅಲ್ವಾ. ಕೇವಲ ಕುಮಾರಸ್ವಾಮಿಗೆ ಮಾತ್ರ JDS ಪಕ್ಷ ಸೀಮಿತವಾಯಿತು. ಅಂದರೆ BJPಗೆ ಬೇಕಾಗಿರಲಿಲ್ವಾ, ಬೇಡವಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಚುನಾವಣೆ ಅಲ್ಲಿ ಬಾಗಲಕೋಟೆಯಲ್ಲಿ BJPಯ ಪಕ್ಕ ಅಭ್ಯರ್ಥಿಯವರು ಅಲ್ಲಿ JDS ಮತಗಳನ್ನು ಸೆಳೆದು BJP ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಕುಮಾರಸ್ವಾಮಿ ತಮ್ಮ ಒಂದು ಶ್ರಮವನ್ನು ವಹಿಸಿದ್ರ, ಬೆವರು ಸುರಿಸಿದ್ರ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ದಾವಣಗೆರೆಯಲ್ಲಿ ಎಷ್ಟು ಮಟ್ಟಿಗೆ ಕುಮಾರಸ್ವಾಮಿ ಅವರ ಒಂದು ಕ್ಯಾಂಪೇನ್ ವರ್ಕೌಟ್ ಆಯಿತು ಅನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಗ ನೋಡಿ, ಒಂದು ವೇಳೆ ಏನಾದರೂ BJP ಅಭ್ಯರ್ಥಿ ಗೆದ್ದಿದ್ದು ನನ್ನಿಂದಾನೇ ಅನ್ನುವಂಥ ಒಂದು ವಿನ್ನಿಂಗ್ ಫ್ಯಾಕ್ಟರ್ ಚರ್ಚೆ ಆಗುತ್ತೆ. ಅದು ಕುಮಾರಸ್ವಾಮಿ ಒಂದು ಪ್ರಚಾರಕ್ಕೆ ಬಂದಿರೋದ್ರಿಂದ JDS ಮತಗಳು ಒಂದಷ್ಟು ಬಿದ್ದು ಹಾಗಾಗಿ ಗೆದ್ದರು ಅನ್ನುವಂಥದ್ದು, ಅಥವಾ ಈ BJPಯ ನಮ್ಮ ಸಾಂಪ್ರದಾಯಿಕ ಮತಗಳಿಗೆ ಬಿದ್ದು ಅದಕ್ಕೆ ಗೆದ್ವು ಅನ್ನುವಂಥ ವಿನ್ನಿಂಗ್ ಫ್ಯಾಕ್ಟರ್ಗೂ ಕೂಡ ಜಗಳ ಆಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಒಂದು ವೇಳೆ ಸೋತು ಹೋಗ್ಬಿಟ್ರೆ, ಯಾಕೆ ಗೊತ್ತಾ, ಗೆಲುವಿಗೆ ಬಹಳಷ್ಟು ಜನ ಅಪ್ಪಂದಿರಿರ್ತಾರೆ, ಆದರೆ ಸೋಲಿಗೆ ಕೇವಲ ಒಬ್ಬರು ಅಪ್ಪಂದರಾಗ್ಬಿಡ್ತಾರೆ. ಇದು ಲೋಕದ ರೂಢಿ. ಹಾಗಾಗಿ ಸೋಲಿಗೆ ಯಾರನ್ನಾದ್ರೂ ಒಬ್ಬನ ಹೊಣೆ ಮಾಡಬೇಕಲ್ಲ, ಅದು ಕುಮಾರಸ್ವಾಮಿ ಅವ್ರನ್ನೇ ಮಾಡಲಾಗುತ್ತಾ, JDS ಪಕ್ಷವನ್ನೇ ಮಾಡಲಾಗುತ್ತಾ, ಅಥವಾ BJP ಪಕ್ಷವನ್ನೇ ಮಾಡಲಾಗುತ್ತಾ, BJPಯ ಅಲ್ಲೇ ಇರ್ತಕ್ಕಂಥ ಬಣಗಳ ನಾಯಕರನ್ನ ಮಾಡಲಾಗುತ್ತಾ ಅನ್ನೋಂಥದ್ದು. ಯಾಕೆಂದರೆ ವಿಜಯೇಂದ್ರ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ, ಅವ್ರನ್ನ ದೋಷಿಗಳನ್ನಾಗಿ ಮಾಡಲು ಸಾಧ್ಯತೆ ಇದೆ, ಯಡಿಯೂರಪ್ಪನವ್ರನ್ನ ದೋಷಿಗಳನ್ನಾಗಿ ಮಾಡುವಂಥ ಸಾಧ್ಯತೆ ಇದೆ. ವೈಫಲ್ಯದ ಹಿನ್ನೆಲೆಯನ್ನು ಅಥವಾ ಆ ಹೊಣೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಕೊಟ್ಟುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಪ್ರತಾಪ್ ಸಿಂಹ ಕೂಡ ಬಂದು ಹೋದರು. ಹಾಗಾಗಿ ಈ ಚುನಾವಣೆ ಮೈತ್ರಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ ಆಗಿರ್ತಕ್ಕಂಥದ್ದು. JDS BJPಯ ಮೈತ್ರಿ ಈ ಒಂದು ಎರಡು ಉಭಯ ಕ್ಷೇತ್ರಗಳ ಉಪಚುನಾವಣೆಯಿಂದ ಮೈತ್ರಿ ಮುಂದುವರಿಯುತ್ತೋ, ವರಿಬೇಕೋ, ಮುಂದುವರಿಬಾರ್ದು ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.